आप केवल एक टैरिफ से भयभीत हो गए। ಇತ್ತೀಚಿನ ದಿನಗಳಲ್ಲಿ ಜಾಗತಿಕ ವ್ಯಾಪಾರದ ಪರಿಸ್ಥಿತಿ ತುಂಬಾ ಬದಲಾಗ್ತಿದೆ. ಕೆಲವು ರಾಷ್ಟ್ರಗಳು ತಮ್ಮ ಆಂತರಿಕ ಹಿತಾಸಕ್ತಿಯನ್ನ ಕಾಪಾಡಿಕೊಳ್ಳಲು ಟ್ಯಾರಿಫ್ಗಳು ಅಂದ್ರೆ ತೆರಿಗೆ ಅಥವಾ ಸುಂಕವನ್ನ ವಿಧಿಸ್ತಿವೆ. ಇಂತಹ ಸಂದರ್ಭದಲ್ಲೇ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಹೇಳಿಕೆ ರಾಷ್ಟ್ರ ಮಟ್ಟದಲ್ಲಿ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗಿದೆ. ಯೋಗಿ ಆದಿತ್ಯನಾಥ್ ಅವರು ಏನ್ ಹೇಳ್ತಾರೆ ಅಂದ್ರೆ, ಒಂದು ದೇಶವು ನಮ್ಮ ಮೇಲೆ ಟ್ಯಾರಿಫ್ ವಿಧಿಸಿದ್ರೆ ನಾವು 10 ಹೊಸ ದೇಶಗಳ ಮಾರ್ಗವನ್ನ ತೆರೆಯುತ್ತೇವೆ ಅಂತ ಹೇಳಿದ್ದಾರೆ. ಅಂದ್ರೆ ಭಾರತವನ್ನ ಒಂದು ದೇಶದ ಮೇಲೆ ಅವಲಂಬಿತವಾಗಿರಿಸಿದ್ರೆ ಹೊಸ ದೇಶಗಳೊಂದಿಗೆ ವ್ಯಾಪಾರ ಸಂಬಂಧ ಬೆಳೆಸುತ್ತೇವೆ ಅಂತ ತಾಕತ್ತು ನಮ್ಮೊಂದಿಗಿದೆ ಅಂತ ಅವರು ಹೇಳ್ತಾರೆ. ಈ ಹೇಳಿಕೆಯನ್ನು ಅವರು ಉತ್ತರ ಪ್ರದೇಶದ ಬಾದೋಹಿಯಲ್ಲಿ ನಡೆದ ಇಂಟರ್ನ್ಯಾಷನಲ್ ಕಾರ್ಪೆಟ್ ಫೇರ್ ಮತ್ತು ಹ್ಯಾಂಡಿಕ್ರಾಫ್ಟ್ ಎಕ್ಸ್ಪೋ ಉದ್ಘಾಟನೆ ಸಂದರ್ಭದಲ್ಲಿ ನೀಡಿದ್ದಾರೆ. ಈ ಮೇಳದಲ್ಲಿ ವಿಶ್ವದ ಹಲವು ದೇಶಗಳಿಂದ ವ್ಯಾಪಾರಿಗಳು, ಉದ್ಯಮಿಗಳು ಮತ್ತು ರಫ್ತುದಾರರು ಭಾಗವಹಿಸಿದ್ರು. ಉತ್ತರ ಪ್ರದೇಶವು ಭಾರತದ ಹ್ಯಾಂಡಿಕ್ರಾಫ್ಟ್ ಮತ್ತು ಕಾರ್ಪೆಟ್ ಉದ್ಯಮದ ಪ್ರಮುಖ ಕೇಂದ್ರವಾಗಿದೆ. ಇಲ್ಲಿನ ಕೈಗಾರಿಕೆಗಳು ವಿಶೇಷವಾಗಿ ಅಮೆರಿಕ, ಯುರೋಪ್ ಮತ್ತು ಮಧ್ಯಪ್ರಾಚ್ಯದ ರಾಷ್ಟ್ರಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಉತ್ಪನ್ನಗಳನ್ನು ರಫ್ತು ಮಾಡಲಾಗುತ್ತೆ. ಆದ್ರೆ ಅಮೆರಿಕ ತನ್ನ ಆಂತರಿಕ ನೀತಿಗಳ ಭಾಗವಾಗಿ ಕೆಲವು ಉತ್ಪನ್ನಗಳ ಮೇಲೆ ಹೆಚ್ಚುವರಿ ಸುಂಕವನ್ನ ವಿಧಿಸಿದೆ. ಇದರಿಂದ ಭಾರತೀಯ ಕಾರ್ಪೆಟ್ ರಫ್ತುದಾರರಿಗೆ ತೊಂದರೆ ಉಂಟಾಗಬಹುದೆಂದು ಆತಂಕ ವ್ಯಕ್ತವಾಗಿದೆ. ಈ ಹಿನ್ನೆಲೆಯಲ್ಲಿ ಯೋಗಿ ಆದಿತ್ಯನಾಥ್ ಅವರ ಮಾತುಗಳು ವ್ಯಾಪಾರ ವಲಯಕ್ಕೆ ಧೈರ್ಯ ತುಂಬುವಂತೆ ಮಾಡಿದೆ. ಭಾರತ ಒಂದು ಬಲಿಷ್ಠ ರಾಷ್ಟ್ರ. ನಾವು ಒಂದೇ ದೇಶದ ಮಾರುಕಟ್ಟೆಯ ಮೇಲೆ ಅವಲಂಬಿತವಾಗಿಲ್ಲ. ಯಾವ ದೇಶವು ನಮ್ಮ ಮೇಲೆ ಟ್ಯಾರಿಫ್ ವಿಧಿಸಿದ್ರೂ ನಾವು 10 ಹೊಸ ರಾಷ್ಟ್ರಗಳೊಂದಿಗೆ ಹೊಸ ಮಾರ್ಗವನ್ನ ತೆರೆಯುತ್ತೇವೆ. ನಮ್ಮ ಕಾರ್ಪೆಟ್ ಇಂಡಸ್ಟ್ರಿ ಮತ್ತು ಹ್ಯಾಂಡಿಕ್ರಾಫ್ಟ್ ಉದ್ಯಮವನ್ನ ವಿಶ್ವದ ಪ್ರತಿಯೊಂದು ಭಾಗಕ್ಕೂ ತಲುಪಿಸ್ತೇವೆ ಅಂತ ಹೇಳಿಕೆಯನ್ನು ನೀಡಿದ್ದಾರೆ. ಈ ಹೇಳಿಕೆಯಿಂದ ಅವರು ಸ್ವಾವಲಂಬನೆ ಹಾಗೂ ಅವಕಾಶಗಳ ಹುಡುಕಾಟ ಮತ್ತು ಆತ್ಮನಿರ್ಭರ ಭಾರತ ಎಂಬ ಧ್ಯೇಯವನ್ನ ಪುನಃ ಒತ್ತಿ ಹೇಳಿದ್ದಾರೆ. ಯೋಗಿ ಆದಿತ್ಯನಾಥ್ ಅವರ ಹೇಳಿಕೆಯ ಅರ್ಥ ತುಂಬಾ ಸರಳವಾಗಿದೆ. ಒಂದು ರಾಷ್ಟ್ರವು ಭಾರತದಿಂದ ಖರೀದಿ ಕಡಿಮೆ ಮಾಡಿದ್ರೆ ಅಥವಾ ತೆರಿಗೆ ಹೆಚ್ಚಿಸಿದ್ರೆ ನಾವು ಬೇರೆ ರಾಷ್ಟ್ರಗಳತ್ತ ಗಮನ ಹರಿಸಬೇಕು. ಉದಾಹರಣೆಗೆ ಯುಪಿ ಸರ್ಕಾರ ಈಗ UAE, UK, ಸೌದಿ ಅರೇಬಿಯಾ, ಕತಾರ್, ಜಪಾನ್ ಮತ್ತು ಕೊರಿಯಾ ಸೇರಿದಂತೆ ಅನೇಕ ದೇಶಗಳೊಂದಿಗೆ ವ್ಯಾಪಾರ ಒಪ್ಪಂದಗಳ ಬಗ್ಗೆ ಚರ್ಚೆ ನಡೆಸುತ್ತಿದೆ. ಈ ಹೊಸ ಬದಲಿ ಮಾರ್ಗಗಳು ವ್ಯಾಪಾರಿಗಳಿಗೆ ಹೊಸ ಮಾರುಕಟ್ಟೆ, ಹೊಸ ಗ್ರಾಹಕರು ಮತ್ತು ಹೊಸ ಅವಕಾಶಗಳನ್ನ ತರಬಹುದು. ಉತ್ತರ ಪ್ರದೇಶದ ಬಾದೋಹಿ ಜಿಲ್ಲೆಯನ್ನ ಕಾರ್ಪೆಟ್ ಸಿಟಿ ಆಫ್ ಇಂಡಿಯಾ ಅಂತ ಕರೀತಾರೆ. ಇಲ್ಲಿನ ಹಸ್ತಶಿಲ್ಪ ಮತ್ತು ಕಾರ್ಪೆಟ್ ತಯಾರಿಕೆ ಉದ್ಯಮದಲ್ಲಿ ಲಕ್ಷಾಂತರ ಮಂದಿ ಕಾರ್ಮಿಕರು ಮತ್ತು ಕಲಾವಿದರು ಕೆಲಸ ಮಾಡ್ತಿದ್ದಾರೆ. ಯೋಗಿ ಸರ್ಕಾರದ ಪ್ರಯತ್ನದಿಂದ ಈಗ ಈ ಕ್ಷೇತ್ರಕ್ಕೆ ಆಧುನಿಕ ತಂತ್ರಜ್ಞಾನ, ಡಿಜಿಟಲ್ ಮಾರುಕಟ್ಟೆ ಮತ್ತು ಆನ್ಲೈನ್ ವಾಣಿಜ್ಯ ವೇದಿಕೆಗಳು ಸೇರುತ್ತಿದೆ. ಇದರಿಂದ ಗ್ರಾಮೀಣ ಕಲಾವಿದರಿಗೆ ನೇರವಾಗಿ ಜಾಗತಿಕ ಗ್ರಾಹಕರಿಗೆ ತಲುಪುವ ಅವಕಾಶ ದೊರೆಯುತ್ತಿದೆ. ಯೋಗಿ ಆದಿತ್ಯನಾಥ್ ಅವರ ಮಾತುಗಳು ವ್ಯಾಪಾರ ಸಮುದಾಯಕ್ಕೆ ಮೋರಲ್ ಬೂಸ್ಟ್ ಆಗಿವೆ. ಅಂದ್ರೆ ಆತ್ಮವಿಶ್ವಾಸ ತುಂಬುವಂತಹ ಮಾತನ್ನ ನೀಡಿದ್ದಾರೆ. ಒಟ್ನಲ್ಲಿ ನೋಡಿದ್ರೆ ಯೋಗಿ ಆದಿತ್ಯನಾಥ್ ಅವರ ಈ ಹೇಳಿಕೆ ಕೇವಲ ಟ್ಯಾರಿಫ್ಗಳಿಗೆ ಪ್ರತಿಕ್ರಿಯೆಯಷ್ಟೇ ಅಲ್ಲ, ಅದು ಭಾರತದ ಆರ್ಥಿಕ ಸ್ವಾವಲಂಬನೆ ಮತ್ತು ವಿಶ್ವ ವ್ಯಾಪಾರದಲ್ಲಿನ ಬಲಿಷ್ಠ ಸ್ಥಾನ ಪಡೆಯುವ ದೃಷ್ಟಿಕೋನದ ಭಾಗವಾಗಿದೆ.